ಹೃತ್ಪೂರ್ವಕ ಧನ್ಯವಾದಗಳು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿದ್ದಕ್ಕೆ. ಇವರು ಲಕ್ಷ್ಮೀ ಕಲ್ಯಾಣ್ ಅವರು ಬ್ಯೂಟಿ ಸ್ಪಾ ಹಾಗೆ ಸಲೂನ್ ಹಾಗೆ ಇದಕ್ಕೆ ಸಂಬಂಧಿಸಿದ ಒಂದು ಅಕಾಡೆಮಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಹಾಗೇನೆ ಇವರು ಡಿಪ್ಲೊಮಾ ಇನ್ ಬ್ಯೂಟಿಷಿಯನ್ ಅಂಡ್ ಫ್ಯಾಷನ್ ಇಂಡಸ್ಟ್ರಿ, ಇವರು ಅದರಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ. ಹಾಗೇನೆ ಇವರ ಅಕಾಡೆಮಿಯಲ್ಲಿ ಸದ್ಯಕ್ಕೆ 6 ಜನಕ್ಕೆ ಕೆಲಸವನ್ನ ಕೊಟ್ಟಿದ್ದಾರೆ. ಮ್ಯಾಮ್, ಬಿಗ್ ಕುಡೋಸ್ ಟು ಯು. ಯಾಕೆಂದ್ರೆ 6 ಜನಕ್ಕೆ ಈಗಿನ ಕಾಲದಲ್ಲಿ ನಾವೆಲ್ಲರೂ ನೋಡಿದೀವಿ. ಯಾಕೆಂದ್ರೆ ನಾವೇ ಈಗ ಯಾವ್ದೋ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀವಿ, ಯಾವ್ದೋ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತೀವಿ, ಆದ್ರೆ ಅವರ ಬಳಿ 6 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂತಂದ್ರೆ ಸದ್ಯಕ್ಕೆ ಅದು ತುಂಬಾ ದೊಡ್ಡ ವಿಷಯನೇ. ಅದಕ್ಕೆ ಒಂದು ಜೋರಾದ ಚಪ್ಪಾಳೆ ಇವರಿಗೆ ಬರಲೇಬೇಕು. ಹಾಗೇನೆ ನಮ್ಮ ಕೋಲಾರದಲ್ಲಿ ಒಂದು ಯೂನಿಸೆಕ್ಸ್ ಸಲೂನ್ ಅನ್ನ ಇನ್ನೇನು ವೆರಿ ಸೂನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಅಡ್ವಾನ್ಸ್ ಕಂಗ್ರಾಚುಲೇಷನ್ಸ್ ಹೇಳ್ತಾ, ಇವರು ತಮ್ಮ ಮೈಸೂರಿನಲ್ಲಿ 2005ನೇ ಇಸ್ವಿಯಲ್ಲಿ ಶುರು ಮಾಡ್ತಾರೆ ತಮ್ಮ ಪ್ರವೃತ್ತಿಯನ್ನ. ಈಗ ಅದೇ ವೃತ್ತಿಯಾಗಿ ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ. ಮೈಸೂರಿನಲ್ಲಿ ಶುರುವಾದಂತಹ ಜರ್ನಿ ಬಂದು ಮುಟ್ಟಿದ್ದು ಕೋಲಾರಕ್ಕೆ. ಇದೀಗ ಇನ್ನೇನು ಬರುವಂತಹ ದಿನಗಳಲ್ಲಿ ಕೋಲಾರದಲ್ಲಿ ಕೂಡ ಒಂದು ಯೂನಿಸೆಕ್ಸ್ ಸಲೂನ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅಡ್ವಾನ್ಸ್ ಕಂಗ್ರಾಚುಲೇಷನ್ಸ್ ಹೇಳ್ತಾ, ಮೈಸೂರಿನಿಂದ ಶುರುವಾದ ಜರ್ನಿ ಕೋಲಾರಕ್ಕೆ ಬಂದು ಮುಟ್ಟಿದೆ. ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಅವರ ಕಂಪು ಪಸರಿಸಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ತಾ, ಇವರು ಹಲವಾರು ಕೋರ್ಸ್ಗಳನ್ನ ಕೂಡ ಹೇಳ್ಕೊಡ್ತಾ ಇದ್ದಾರೆ ಬೆಂಗಳೂರು ಹಾಗೂ ಮೈಸೂರು ಕೋಲಾರಗಳಲ್ಲಿ. ಹಾಗೆ ಅಡ್ವಾನ್ಸ್ಡ್ ಏರ್ ಬ್ರಷ್ ಮೇಕಪ್ ಹಾಗೆ ಹೈಡ್ರಾ ಫೇಶಿಯಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರ ಸಲೂನ್ ಅಲ್ಲಿ. ಹಾಗೆ ಹೆಣ್ಣು ಮಕ್ಕಳಿಗೆ ತುಂಬಾ ಅಚ್ಚುಮೆಚ್ಚಾದ ನೇಲ್ ಆರ್ಟ್ ಈಗಿನ ಕಾಲದಲ್ಲಿ ಫ್ಯಾಷನ್ ಸೆನ್ಸ್ ಅಲ್ಲಿ ತುಂಬಾ ಅಡ್ವಾನ್ಸ್ಡ್ ಆಗ್ಬಿಟ್ಟಿದೆ. ಹಾಗೆ ಕಲರ್ ಒಂದೊಂದು ಬೆರಳಿಗೂ ಒಂದೊಂದು ಕಲರ್ ಹಾಕ್ಸ್ಕೊಂಡು ನಮ್ಮ ಹೆಣ್ಮಕ್ಳು ಫುಲ್ ಮಿಂಚ್ತಾ ಇರ್ತಾರೆ. ಕರೆಕ್ಟಾ? ಈಗಲೂ ಅಲ್ಲೊಬ್ರು ನಗ್ತಿದ್ದಾರೆ. ಅವ್ರಿಗೂ ನೇಲ್ ಆರ್ಟ್ ಅಂದ್ರೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ, ಅದಕ್ಕೆ ನಗ್ತಿದ್ದಾರೆ. ನೀವು ಹೊಡೆಯೋ ಚಪ್ಪಾಳೆ ಹೇಗಿರ್ಬೇಕು ಅಂತಂದ್ರೆ, ನಾನು ನಿಮಗೆ ಚಪ್ಪಾಳೆ ನೆಕ್ಸ್ಟ್ ಟೈಮ್ ಕೇಳಲೇಬಾರ್ದು, ನೀವು ಹೊಡೆಯೋ ಚಪ್ಪಾಳೆ ಆ ರೇಂಜ್ ಅಲ್ಲಿ ಇರಬೇಕು. ಈಗ ಐ ರಿಕ್ವೆಸ್ಟ್ ಲಕ್ಷ್ಮೀ ಕಲ್ಯಾಣ್ ಅವರು ಟು ಪ್ಲೀಸ್ ಸ್ಪೀಕ್ ಅ ಫ್ಯೂ ವರ್ಡ್ಸ್ ಅಬೌಟ್ ದ ಇವೆಂಟ್ ಪ್ಲೀಸ್. ಫಸ್ಟ್ ಆಫ್ ಆಲ್ ಅನೀಶ್ ಸರ್ಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವೆಂಟ್ಗೆ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕೆ ಥ್ಯಾಂಕ್ ಯು ಅನೀಶ್ ಸರ್. ಮತ್ತೆ ಕರ್ನಾಟಕದ ಭವಿಷ್ಯದ ತಾರೆಯರು ಅಂತ ಗುರುತಿಸೋದಕ್ಕೆ ಈ ಒಂದು ಸ್ಟೇಜನ್ನ ಎಲ್ಲ ರೆಡಿ ಮಾಡಿ, ನಮ್ಮಂತ ಎಲ್ಲೆಲ್ಲೋ ಮೂಲೆ ಗುಂಪಲ್ಲಿ ಇರೋವಂಥ ಒಂದು ಟ್ಯಾಲೆಂಟ್ ಇರೋರ್ನೆಲ್ಲಾನು ಮೇಲಕ್ಕೆ ತಂದು ಅವರನ್ನೆಲ್ಲ ನಮ್ಮೆಲ್ಲರ ಮುಂದೆ ನಿಲ್ಲಿಸಿ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಮತ್ತೆ ಬೆನ್ನು ತಟ್ಟೋ ಕಾರ್ಯಕ್ರಮ ಮಾಡಿರೋದು ಬಹಳ ತುಂಬಾ ಅದ್ಭುತವಾಗಿದೆ. ಇಲ್ಲಿ ನನ್ನ ಆಹ್ವಾನಿಸಲಿಕ್ಕೆ ಮತ್ತೊಮ್ಮೆ ಧನ್ಯವಾದಗಳು.